ಇನ್ನು ಈ ಪ್ರಕರಣದಲ್ಲಿ ಒಂದೊಂದೇ ವಿಚಾರಗಳು ಬೆಳಕಿಗೆ ಬರ್ತಾ ಇವೆ. ಕಾರಣ 24 ಗಂಟೆ ಆಗಿದೆ. ಈಗ ಇದಾದ ನಂತರ ಇನ್ನೊಂದಿಷ್ಟು ವಿಚಾರಗಳು ಬರಬೇಕಾಗಿದೆ. ಈಗ ಗೊತ್ತಿರುವಂತ ಮಾಹಿತಿಗಳು ಬರೀ ಸಾವನ್ನಪ್ಪಿರುವಂತ ಲೆಕ್ಕಾಚಾರಗಳಷ್ಟೇ. ವಿಮಾನದಲ್ಲಿದ್ದಂತ 241 ಮಂದಿಯ ಸಾವಿಗೆ ಕಾರಣ ಏನು? ವಿಮಾನ ಬೆಂಕಿ ಹತ್ತಿ ಉರಿದಿದ್ಯಾಕೆ? ಮುಗಿಲೆತ್ತರಕ್ಕೆ ಬೆಂಕಿಯಂತೆ ಚಿಮ್ಮಿದ್ದಾದ್ರೂ ಹೇಗೆ? ಪ್ರಾಥಮಿಕವಾಗಿ ಇನ್ನಷ್ಟು ಸ್ಫೋಟಕ ಮಾಹಿತಿ ಈಗ ಬಹಿರಂಗವಾಗ್ತಾ ಇದೆ. ಅಹಮದಾಬಾದ್ ವಿಮಾನ ಅಪಘಾತದ ಇನ್ನಷ್ಟು ಸ್ಫೋಟಕ ಮಾಹಿತಿ ಈಗ ಬರ್ತಾ ಇರೋದು. ಸೊ 241 ಮಂದಿಯ ಸಾವಿಗೆ ಕಾರಣ ಏನು? ಅಲ್ಲಿ ಇನ್ನೊಂದಿಷ್ಟು ಜನರು ಇದ್ದಾರೆ. ಒಟ್ಟು 265 ಸಾವು ಅಂತಿದ್ದಾರೆ. ಸೊ ಈಗ ಸದ್ಯಕ್ಕೆ 241 ವಿಮಾನದಲ್ಲಿ ಇದ್ದಂಥವರು, ತದನಂತರ ಕಟ್ಟಡದಲ್ಲಿದ್ದಂಥವರು ಸಾವಿಗೀಡಾಗಿದ್ದಾರೆ. ಏನು ಕಾರಣ ಇದಕ್ಕೆ ಅನ್ನುವಂಥದ್ದರ ತನಿಖೆ ಈಗ ನಡೀತಾ ಇದೆ. ವಿಮಾನ ದುರಂತದ ಸ್ಫೋಟಕ ಸಂಗತಿ ಈಗ ಬಯಲಾಗ್ತಾ ಇದೆ. ಸೊ 1000 ಡಿಗ್ರಿ ಸೆಲ್ಸಿಯಸ್ ತಲುಪಿದ್ದ ಉಷ್ಣಾಂಶ, 1000 ಅಲ್ಲ ಅದು, ಸುತ್ತಮುತ್ತಲಿನ ಪ್ರದೇಶದ ಪರಿಸ್ಥಿತಿ ಎಷ್ಟಿತ್ತು ಅಂದ್ರೆ 40 ಡಿಗ್ರಿ ಸೆಲ್ಸಿಯಸ್ ಏನೋ ಇದ್ದಿದ್ದಲ್ಲಿ. ಅಪಘಾತದ ಸ್ಥಳ ಸುತ್ತಮುತ್ತಲಿನ ಪ್ರದೇಶ ಉಷ್ಣಾಂಶ ದಿಢೀರ್ ಏರಿಕೆ ಅಂತ ಅಂದ್ರು. ಅದು 40 ಡಿಗ್ರಿ ಅಂತ ನಾನು ಓದಿರುವಂತಹ ಮಾಹಿತಿ, ನನಗಿರುವಂಥ ಪ್ರಕಾರ 40 ಡಿಗ್ರಿ ಸೆಲ್ಸಿಯಸ್ ಇದ್ದಿದ್ದಲ್ಲಿ. ಇದು ಬೆಂಕಿ ಹತ್ತಿದ ನಂತರ ಆದಂಥ ಪರಿಸ್ಥಿತಿ. ಅದು 1000 ಡಿಗ್ರಿ. ನಿಮಗೆ ಅಲ್ಲಿ ಫ್ಲೈಟ್ ಟೇಕ್ ಆಫ್ ಆಗುವಂಥ ಟೈಮಲ್ಲಿ ಅಲ್ಲಿ ಇದ್ದಂಥ ಟೆಂಪರೇಚರ್ 40 ಡಿಗ್ರಿ. ಬಟ್ ಅದು ಬಿದ್ದ ನಂತರ ಉಂಟಾದಂತಹ ಬೆಂಕಿಯ ಕೆನ್ನಾಲಿಗೆ ಏನಿದೆಯಲ್ಲ, ಆ ಸಂದರ್ಭದಲ್ಲಿ ಉಂಟಾದಂಥ ಉಷ್ಣಾಂಶ 1000 ಡಿಗ್ರಿ ಹೋಗಿತ್ತಂತೆ. ಜಸ್ಟ್ ಇಮ್ಯಾಜಿನ್, ಅದರಲ್ಲಿ ಯಾರಾದರೂ ಬದುಕೋಕ್ಕಾಗುತ್ತಾ ಅಂತ ಹೇಳಿ. ಸುಟ್ಟು ಕರಕಲಾಗಿ ಹೋಗ್ತಾನೆ ಅವನು. ಮನುಷ್ಯ ಅಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳು ಕೂಡ ಉಳಿದಿಲ್ಲ ಅಲ್ಲಿ. ಆ ರೀತಿಯಾದಂಥ ಪರಿಸ್ಥಿತಿ ಇದೆ. ಇದು ವಿಮಾನ ಬಿದ್ದ ನಂತರ ಆಗಿರುವಂತಹ ಮಾಹಿತಿಯನ್ನು ನಿಮ್ಗೆ ಹೇಳ್ತಾ ಇದ್ವಿ, ಉಷ್ಣಾಂಶ ಎಷ್ಟು ಏರಿತ್ತು ಅಂತ ಹೇಳಿ. ಆ ದೃಶ್ಯವನ್ನೊಂದ್ಸಲ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅದು ಬೆಂಕಿಯ ಕೆನ್ನಾಲಿಗೆ ಹೇಗಿದೆ ಅಂತ ಹೇಳಿ. 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇದ್ದಾಗಲೇ ನಿಮಗೆ ಬೆಂಕಿ ಕೈಯಲ್ಲಿ ಮುಟ್ಟಿ ನೋಡಿ ಒಂದ್ಸಲ. 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇದ್ದಾಗ ಮುಟ್ಟಕ್ಕೆ ಆಗಲ್ಲ ನಿಮಗೆ, ಬರೀ ಬಿಸಿನೀರು ಮುಟ್ಟಕ್ಕೆ ಆಗಲ್ಲ. 100 ಡಿಗ್ರಿಯಲ್ಲಿರುವಂಥದ್ದು, ಇನ್ನು 1000 ಡಿಗ್ರಿ ಬೆಂಕಿ ಅಂತಂದ್ರೆ ಯೋಚನೆ ಮಾಡಿ ಹೇಗಿದೆ. ಆ ದುಸ್ತರ ಸ್ಥಿತಿಯಲ್ಲಿ ರಕ್ಷಣಾ ಕಾರ್ಯಾಚರಣೆಗೂ ಕೂಡ ತುಂಬ ಅಡ್ಡಿ ಆಗ್ತಾ ಇತ್ತು. ಅಗ್ನಿಶಾಮಕಗಳು ಹೋದವು, ಅಲ್ಲಿ ನಂದಿಸುವಂಥ ಕೆಲಸ ಮಾಡಿದ್ರು. ಬಟ್ ಆಗಲಿಲ್ಲ. ಕಾರಣ ಅಲ್ಲಿದ್ದಂಥ ತೈಲ ಏನಿರುತ್ತೆ ಅದು ಸಂಪೂರ್ಣವಾಗಿ ಉರಿಯೋವರೆಗೂ ಕೂಡ ನಿಲ್ಲಲ್ಲ. ಅದು ಹೊತ್ತಿ ಉರಿತಾ ಇರುತ್ತೆ. ಕಟ್ಟಡ ಸುಟ್ಟು ಕರಕಲಾಗಿ ಹೋಗಿದೆ, ವಾಹನಗಳು ಸುಟ್ಟು ಕರಕಲಾಗಿ ಹೋಗಿವೆ, ಪ್ರಾಣಿ ಪಕ್ಷಿಗಳು ಸುಟ್ಟು ಕರಕಲಾಗಿವೆ, ಮನುಷ್ಯನು ಸುಟ್ಟು ಕರಕಲಾಗಿ ಹೋಗಿದ್ದಾನೆ. 1000 ಡಿಗ್ರಿ ಸೆಲ್ಸಿಯಸ್ ತಲುಪೋಗಿತ್ತು ವಿಮಾನ ಬಿದ್ದು ಬೆಂಕಿ ಹತ್ತಿದಂಥ ಸಂದರ್ಭದಲ್ಲಿ. ದಿಢೀರ್ ಅಂತ ಏರಿಕೆ ಆಗೋಯ್ತು ಸುತ್ತಮುತ್ತಲ ಎಲ್ಲ ಪ್ರದೇಶಗಳು.